ಹಲೋ ಆಸ್ಪಿರೆಂಟ್ಸ್, ಎಲ್ಲ ಹೇಗಿದ್ದೀರಾ? ನೀವು ಕೇಳಿದಂಥ ಕ್ವಶನ್ಗೆ ನಾನು ಇವಾಗ ಆನ್ಸರ್ ಮಾಡ್ತಿದ್ದೀನಿ. UPSCಯಲ್ಲಿ ಇಂಗ್ಲೀಷಲ್ಲಿ ಯಾವ್ಯಾವ ಬುಕ್ಸ್ಗಳು ಅವೈಲಬಲ್ ಇದೆ ಆ್ಯಂಡ್ ಅದರಲ್ಲಿ ಯಾವುದು ತುಂಬ ಬೆಸ್ಟ್ ಇದೆ ಆ್ಯಂಡ್ ನಾನು ಯಾವುದನ್ನು ಪ್ರಿಫರ್ ಮಾಡ್ತೀನಿ ಆ್ಯಂಡ್ ನಾನು ಯಾವುದನ್ನ ಓದ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ಬೇಸಿಕಲಿ ನಾನು NCERT ಬುಕ್ಸ್ನ ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ NCERT ಓದಿದ್ರೆ ಯಾರು ಎಂಥ ಬುಕ್ನಾದರೂ ಓದ್ಬೋದು. ಅದಕ್ಕೋಸ್ಕರ ಬೇಸಿಕ್ಸ್ ಯಾವಾಗಲೂ ಸ್ಟ್ರಾಂಗ್ ಆಗಿರಲಿ. ಆ್ಯಂಡ್ ನಾನಿವಾಗ ನಿಮಗೆ ಸಪ್ನಾ ಬುಕ್ ಹೌಸ್ ಅವ್ರ ಹತ್ರ ನಾನು ಹೇಳ್ದಲ್ವಾ KPSCಗೋಸ್ಕರ ನಾನು ಏನು ಅಷ್ಟೂ ಕ್ವೆಶ್ಚನ್ ಪೇಪರ್ಸ್ನ ಒಂದರಲ್ಲೇ ಮಾಡಿಟ್ಟಿದ್ರು ಅಂತ ಅಂದ್ಬಿಟ್ಟು, ಸೊ ನಾನು ಇದೇ ಬುಕ್ಸ್ನ ನಾನು ರೆಫರ್ ಮಾಡ್ತಿರೋದು. ಅಲ್ಲಿದೆ ನೋಡಿ, 2200 MCQs ಇದೆ ಓನ್ಲಿ ಇನ್ ಹಿಸ್ಟ್ರಿ. ಸೊ ಆ ಥರ ಒಂದೊಂದೇ ಸಬ್ಜೆಕ್ಟ್ಗೆ ಅಂತ ಮಾಡಿಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ತೊಗೋಬೋದು. ಆ್ಯಂಡ್ ನಾನಿವಾಗ ನನ್ನ ಬುಕ್ಸ್ಗಳನ್ನ ತೋರಿಸ್ದೆ. ಸೊ ನಾನಿವಾಗ ಹೇಳ್ತಾ ಬರ್ತೀನಿ. ಹಿಸ್ಟ್ರಿಗೆ ಮೇನ್ಲಿ ಏನ್ಷಿಯಂಟ್ ಇಂಡಿಯಾಗೆ ನಾನು ರೆಫರ್ ಮಾಡ್ತಿರೋದು RS ಶರ್ಮಾ ಅಂತ ಅಂದ್ಬಿಟ್ಟು. ನಾನು ಬಂದುಬಿಟ್ಟು ನನ್ನ ಗೊತ್ತಿರೋರ ಹತ್ರ ಬುಕ್ ಇಸ್ಕೊಂಡು ನಾನು ಜೆರಾಕ್ಸ್ ಮಾಡಿಸ್ಕೊಂಡೆ. ಸೊ ನಾನು ನಿಮಗೆ ಜೆರಾಕ್ಸ್ನ ತೋರಿಸಲಿಲ್ಲ, ಆ ರೀತಿ ಫೋಟೋಸ್ ತೋರಿಸ್ತೀನಿ. ಸೊ ಮೆಡಿವಲ್ ಇಂಡಿಯಾಗೆ ಸತೀಶ್ ಚಂದ್ರ. ಸೊ ನೀವೇನೇ ಹಿಸ್ಟ್ರಿ ಓದೋಕ್ಕೂ ಮುಂಚೆ NCERTನ ಓದ್ಕೊಂಡು ಆಥರ್ ಬುಕ್ಸ್ಗೆ ಬನ್ನಿ. ಸೊ ಆವಾಗ ನಿಮಗೆ ನೀಟಾಗಿ ಕನ್ಕ್ಲೂಷನ್ ಸಿಗುತ್ತೆ. ಆ್ಯಂಡ್ ಬಿಪಿನ್ ಚಂದ್ರ ಮಾಡರ್ನ್ ಹಿಸ್ಟ್ರಿಗೆ ತುಂಬಾ ಬ್ರ್ಯಾಂಡ್ ಬುಕ್ ನಾನು ಹೇಳ್ತೀನಂತೆ, ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಪೊಲಿಟಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತು, M ಲಕ್ಷ್ಮೀಕಾಂತ್. ಅದೊಂದು ರೀತಿ ಸಿದ್ಧಾಂತ ಥರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನಂತೂ ಪೊಲಿಟಿನ ನೀವು ಹಿಸ್ಟ್ರಿ ಓದ್ದಲೇ, ಹಿಸ್ಟ್ರಿ ಗೊತ್ತಿಲ್ಲದಲೇ ಡೈರೆಕ್ಟಾಗಿ ಓದಬೇಡಿ. ಅದಕ್ಕೋಸ್ಕರ NCERT ಓದ್ಬಿಟ್ಟು M ಲಕ್ಷ್ಮೀಕಾಂತ್ಗೆ ಬನ್ನಿ. ಏಕೆಂದರೆ ಒಂದ್ಸಲ ನೀವು NCERTಯಲ್ಲಿ ಪೊಲಿಟಿ ಕಂಪ್ಲೀಟಾಗಿ ಓದಿ ಮುಗಿಸಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ನಾನು ಹಂಗೇನೆ ಮಾಡಿದ್ದು, NCERT ಓದಿ M ಲಕ್ಷ್ಮೀಕಾಂತಿಗೆ ಬಂದೆ. ಸೊ ನೆಕ್ಸ್ಟು ಪೊಲಿಟಿ ಆದಮೇಲೆ ಎಕನಾಮಿ ಬಂದುಬಿಟ್ಟು ನಾನು ರೆಫರ್ ಮಾಡ್ತಿರೋದು ರಮೇಶ್ ಸಿಂಗ್. ಆ್ಯಂಡ್ ನನಗಿದ್ರಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಯಿತು. ಬೇಸಿಕಲಿ ನಾನು ಎಕನಾಮಿ ಪ್ರೇಮ್ ಸರ್ ಕ್ಲಾಸಸ್ನ ತುಂಬ ಚೆನ್ನಾಗಿ ಕೇಳಿದ್ದೀನಿ. ಸೊ ನನಗೆ ಅವ್ರ ಕ್ಲಾಸ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಈ ಬುಕ್ ಕೂಡ ತುಂಬಾ ಹೆಲ್ಪ್ ಆಯಿತು. ಅದಾದಮೇಲೆ ನಿತಿನ್ ಸಿಂಘಾನಿಯಾ ತುಂಬ ನಾನು ಕೇಳಿದ್ದೇನೆ ರಿವ್ಯೂಸ್ನ. ಇದೊಂದು ಬುಕ್ನ ನಾನು ಇವಾಗ ಓದಬೇಕು. ನಾನು ಕರೆಂಟ್ಲಿ ಪರ್ಚೇಸ್ ಮಾಡಿಲ್ಲ. ನಾನು ಇಷ್ಟು ಬುಕ್ಗಳಿಗೆ ಅರೌಂಡ್ 10,000 ಆಯಿತು. ಯಾಕೆಂದರೆ ನನ್ನ ಹತ್ರ ಬೇರೆ ಬುಕ್ಸ್ಗಳೆಲ್ಲ ನಾನು 10th ನಾನು ತೊಗೊಂಡೆ, ಮತ್ತು 12th NCERT ತೊಗೊಂಡಿಲ್ಲ. ಅದಕ್ಕೋಸ್ಕರ ಅದಾದ ನಂತರ ಜಿಯೋಗ್ರಫಿ ಹೇಳ್ಬೇಕಂದ್ರೆ ಮಜಿದ್ ಹುಸೇನ್ದು ಬುಕ್ಸ್ನ ನಾನು ಓದ್ತಿದ್ದೀನಿ ಅಂತ ನಾನು ನಿಮಗಾಗಲೇ ಹೇಳಿದ್ದೆ. ಯಾಕೆಂದರೆ ನಾನು ಜಿಯೋಗ್ರಫಿ ಆಲ್ರೆಡಿ ಓದಿ ಮುಗಿಸಿದ್ದೀನಿ. ಸೊ 50 days ಚಾಲೆಂಜಲ್ಲಿ ಫಸ್ಟ್ ನಾವು ಜಿಯೋಗ್ರಫಿನೇ ಓದಿ ಕಂಪ್ಲೀಟ್ ಮಾಡಿದ್ದು. ಹಾಗಾಗಿ ನಾನು ರೆಫರ್ ಮಾಡಿದಂಥ ಬುಕ್ಕು. ಅದಾದಮೇಲೆ ನಾನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದು ಯಾಕೆ ಅಂತ ಅಂದರೆ, ಇಂಡಿಯಾ ಬಗ್ಗೆನೂ ಇವ್ರದ್ದು ನೀಟಾಗಿ ಚೆನ್ನಾಗಿದೆ ಆ್ಯಂಡ್ ವರ್ಲ್ಡ್ ಬಗ್ಗೆನೂ ಚೆನ್ನಾಗಿದೆ. ಸೊ ನಾನು ರೆಫರ್ ಮಾಡಿದ ಟೆಕ್ಸ್ಟ್ ಬುಕ್ ಬಂದುಬಿಟ್ಟು ಈಗ ನೆಕ್ಸ್ಟ್ ನಾನು ತೋರಿಸ್ತಿದ್ದೀನಲ್ವ, ಸೊ ಈ ಟೆಕ್ಸ್ಟ್ ಬುಕ್ನೇ ನಾನು ರೆಫರ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಟೆಕ್ಸ್ಟ್ ಬುಕ್ ಬರುತ್ತೆ GC ಲಿಯಾಂಗ್ ಅಂತ ಅಂದ್ಬಿಟ್ಟು, ಅದು ತುಂಬಾ ಚೆನ್ನಾಗಿದೆ. ಅದು ಬಟ್ ಫಿಸಿಕಲ್ ಜಿಯೋಗ್ರಫಿಗೆ ಮಾತ್ರ. ಆ್ಯಂಡ್ ಇದು ವರ್ಲ್ಡ್ ಆ್ಯಂಡ್ ಇಂಡಿಯನ್ ಜಿಯೋಗ್ರಫಿಗೆ ಈ ಬುಕ್ಕು. ಸೊ ತುಂಬಾ ಚೆನ್ನಾಗಿದೆ. ಜಿಯೋಗ್ರಫಿನೂ ಓದಬೇಕಂದ್ರೆ ನೀವು ಡೈರೆಕ್ಟಾಗಿ ಆಥರ್ ಬುಕ್ಕಿಗೆ ಹೋಗಬೇಡಿ. ನಾನು ಹೇಳೋದನ್ನ ನೀಟಾಗಿ ನೀವೇನಾದರೂ ಅಂದ್ಕೊಳ್ಳಿ, ಬಟ್ NCERT ಇಲ್ದಲೆ ಯಾವ ಬುಕ್ಕಿಗೂ ಹೋಗಬೇಡಿ. ಯಾಕಂದರೆ ಬೇಸಿಕ್ಸ್ ಗೊತ್ತಿದ್ರೆ ನೀವು ಹೆಂಗಾದರೂ ಅರ್ಥ ಮಾಡ್ಕೋಬೋದು. ಸುಮ್ಮನೆ ಓದಿ ಮಕ್ಕಿ ಬಹ್ಯಾಟ್ ಮಾಡಿದ್ರೆ ಏನೂ ಯೂಸಸ್ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯು ಬೆಟರ್ ಗೋ ವಿತ್ ದಿ NCERTs. ಅದಾದಮೇಲೆ ನೆಕ್ಸ್ಟು ಮೇನ್ ಬುಕ್ಕಿಗೆ ಬನ್ನಿ. ಸೊ ನಾನು ತೋರಿಸೋದು ಕಂಪ್ಲೀಟ್ ಇಂಗ್ಲೀಷ್ ಬುಕ್. ಯಾರಿಗೆಲ್ಲ ಇದರಲ್ಲಿ ಕನ್ನಡ ಬುಕ್ಸ್ ಬೇಕು ಅವ್ರಿಗೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಂತ ನಾನು ಬಿಫೋರ್ ಒಂದು ವಿಡಿಯೋನೂ ಮಾಡಿದ್ದೀನಿ. ಸೊ UPSCಯಲ್ಲಿ ಕನ್ನಡ ಬುಕ್ಸ್ಗಳನ್ನ ನಾನು ಈಗ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಂತೆ. ಸೊ ಅಲ್ಲಿಗೂ ಹೋಗ್ಬಿಟ್ಟು ನೀವು ಲಿಂಕ್ನ ಟ್ಯಾಪ್ ಮಾಡಿದ್ರೆ ನಿಮಗೆ ಕನ್ನಡ ಬುಕ್ಸ್ಗಳು ಸಿಗುತ್ತೆ. ಸೊ ನಾನು ಹೇಳ್ದಂಗೆ GC ಲಿಯಾಂಗಲ್ಲಿ ಓನ್ಲಿ ಫಾರ್ ದ ಜಿಯೋಗ್ರಫಿ, ಅದು ಕೂಡ ಫಿಸಿಕಲ್ ಜಿಯೋಗ್ರಫಿಗೆ ಮಾತ್ರ ಆಗಿರುತ್ತೆ. ಆ್ಯಂಡ್ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿಲಿ ಆಲ್ಮೋಸ್ಟ್ ಕವರ್ ಆಗಿದೆ. ನಾನು ಹಳೆ ವಿಡಿಯೋಸ್ಗೆ ಹೋಗಿ ಜಿಯೋಗ್ರಫಿ ಸೀರೀಸ್ನ ನೀವು ನೋಡಿದ್ರೆ ನಿಮಗೆ 75 days ಸ್ಟಡಿ ಚಾಲೆಂಜಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ನಾನು ಬಂದುಬಿಟ್ಟು ಎನ್ವಿರಾನ್ಮೆಂಟ್. ಈಗ ರೀಸೆಂಟಾಗಿ ಎನ್ವಿರಾನ್ಮೆಂಟ್ನ ಮುಗಿಸಿದ್ದೀವಿ. ಸೊ ಎನ್ವಿರಾನ್ಮೆಂಟ್ ಬಂದುಬಿಟ್ಟು ನಾನು ಯಾವಾಗಲೂ ಹೇಳೋದು ಶಂಕರ್ IAS. ತುಂಬಾ ಹೆಲ್ಪ್ ಆಯಿತು ಕಣಪ್ಪ ನನಗಂತೂ ಈ ಬುಕ್ಕಿಂದ. ಯಾಕೆಂದರೆ ಎನ್ವಿರಾನ್ಮೆಂಟ್ ನಮಗೆ ತುಂಬ ಎಲ್ಲ ಗೊತ್ತು ಅಂತ ನಾವು ಸ್ವಲ್ಪ ಇಗ್ನೋರ್ ಮಾಡ್ತೀವಿ, ಬಟ್ ತುಂಬಾ ಬೇಸಿಕ್ಸಲ್ಲಿ ಇವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಯೂಟ್ಯೂಬಲ್ಲಿ ಭಾಳಷ್ಟು ವೀಡಿಯೋಸ್ಗಳಿದ್ದಾವೆ ನಿಮಗೆ, ಇದ್ರ ಮೇಲೆಲ್ಲ ಮ್ಯಾರಥಾನ್ ವೀಡಿಯೋಸ್ಗಳಿದ್ದಾವೆ. ಸೊ ನೀವು ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನೀವು ಒಂದ್ಸಲ ರೀಡಿಂಗ್ ಕೊಟ್ಬಿಟ್ಟು ನೋಡಿ, ಅವಾಗ ನಿಮಗೆ ಎಲ್ಲದೂ ಈಸಿ ಅನಿಸುತ್ತೆ. ಡೈರೆಕ್ಟಾಗಿ ನೀವು ಮ್ಯಾರಥಾನ್ ವೀಡಿಯೋಸ್ಗೆ ಹೋದರೆ ಯಾರು ನಿಮಗೆ 8 hours ಒಂದು ಬುಕ್ನ ಕಂಪ್ಲೀಟಾಗಿ ಮುಗಿಸೋಕ್ಕಾಗಲ್ಲ. ಆ್ಯಂಡ್ ಕಂಪ್ಲೀಟ್ ಈಗ ಎನ್ವಿರಾನ್ಮೆಂಟ್ನ 8 hours ನೀವು ಮುಗಿಸ್ತೀರ ಅಂದರೆ ನಿಜವಾಗ್ಲೂ ಸುಳ್ಳು. ನೀವು ಓದಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನೀವು ಓದ್ಬಿಟ್ಟು ಮ್ಯಾರಥಾನ್ ವೀಡಿಯೋಸ್ಗೆ ಹೋಗಿ. ನಾನು ಯಾರನ್ನೂ ಮಿಸ್ಗೈಡ್ ಮಾಡ್ತಾ ಇಲ್ಲ ಇಲ್ಲಿ, ಯಾಕೆಂದರೆ ನಿಮ್ಮ ಟೈಮ್ ತುಂಬ ಪ್ರೀಷಿಯಸ್ ಅಂತ. ಸೊ ಅಷ್ಟು ಸಣ್ಣದಕ್ಕೆ ಸೀಮಿತ
ಆಗೋದು ಬೇಡ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರಲ್ಲಿ ಬಂದುಬಿಟ್ಟು ನಾನು ರಾವ್ ಸರ್ದನ್ನ ರೆಫರ್ ಮಾಡ್ತಿದ್ದೀನಿ. ಸೊ ಈಗ ಓದಂಥ ವೀಡಿಯೋಸಲ್ಲೂ ನೀವು ನೋಡ್ಬೋದು, ಬಟ್ ನಾನದು ಕರೆಂಟ್ ಅಫೇರ್ಸ್ಗೆ ಮಾತ್ರ. ನಾನು ಸೈನ್ಸಿಗೆ ರೆಫರ್ ಮಾಡ್ತಿರೋದು NCERT ಬುಕ್ಸ್. ಆ್ಯಂಡ್ ಇದೊಂದು ನನ್ನ ಫ್ರೆಂಡ್ ನನಗೆ ಜೆರಾಕ್ಸ್ ಮಾಡಿಸ್ಕೊಟ್ರು, ಅವ್ರು ತೊಗೊಂಡಿದ್ರು ಈ ಬುಕ್ನ. ಹಾಗಾಗಿ ನಾನು ಇದೊಂದು ಬುಕ್ದು ಜೆರಾಕ್ಸ್ ಮಾಡಿಸ್ಕೊಂಡೆ. ನನ್ನ ಹತ್ರ PDF ಇಲ್ಲ, ಸಾರಿ ಯಾರಿಗಾರು ಕಳ್ಸೋದಕ್ಕೆ. ಹಾಗಾಗಿ ನಾನು ಇದ್ರದ್ದು ಫೋಟೋನ ತೆಗೆದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ StudyIQ ಅವರು. StudyIQ ಆ್ಯಂಡ್ IAS ಬಾಬಾ ಅವರು ತುಂಬಾ ಚೆನ್ನಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಇದು ರಿವಿಷನ್ ವೀಡಿಯೋಸ್ ಅಂತ ಹಾಕಿದ್ದಾರೆ. ಅವರು ಕಂಪ್ಲೀಟಾಗಿ ಎಲ್ಲದನ್ನೂ ಮಾಡಿಲ್ಲ, ಬಿಕಾಸ್ ಯಾರಿಗೂ ಕೂಡ ಆ ಒಂದು ಶಾರ್ಟ್ ಟರ್ಮಲ್ಲಿ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಹೇಳ್ಕೊಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಈ ಸಲ ಎಕ್ಸಾಮ್ಸಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ರಿವಿಷನ್ ಪಾರ್ಟಿಗೆ ಏನೇನು ಬೇಕು ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಕ್ಲಾಸ್ ನಂಗೆ ತುಂಬಾ ಹೆಲ್ಪ್ ಆಗಿದೆ. ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರ್, ನಿತಿನ್ ಸಿಂಘಾನಿಯಾ. ಹೇಗೆ M. ಲಕ್ಷ್ಮೀಕಾಂತ್ ಪೊಲಿಟಿಗೆ ಬ್ರ್ಯಾಂಡ್ ಆಗಿದೆಯೋ ಆ ರೀತಿ ನಿತಿನ್ ಸಿಂಘಾನಿಯಾ ಬಂದುಬಿಟ್ಟು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಬ್ರ್ಯಾಂಡ್ ಆಗಿದೆ. ಸೊ ಇದಕ್ಕೂ ನೀವು ಹೋಗೋಕ್ಕೂ ಮುಂಚೆ NCERTಯಲ್ಲಿ 2 ಟೆಕ್ಸ್ಟ್ ಬುಕ್ಸ್ ಬರುತ್ತೆ ಆರ್ಟ್ ಆ್ಯಂಡ್ ಕಲ್ಚರ್ದು, ಅದು ನೋಡ್ಕೊಬಿಟ್ಟು ಇದಕ್ಕೆ ಹೋಗಿ. ಯಾಕೆ ಅಂದರೆ ನಿಮಗೆ ನಾನು ಯಾಕೆ NCERTಗೆ ಹೋಗಿ ಅಂತಿದ್ದೀನಿ ಅಂದರೆ, ನೀವು ಈಸಿಯಾಗಿ ಒಂದ್ಸಲ ಏನೋ ಒಂದು ಓದಿದ್ದೀರ ಅಂದರೆ ನಿಮ್ಗೆ ಏನೋ ಒಂದು ಫೆಮಿಲಿಯರ್ ಇದೆ ಅಂದರೆ ನನಗಿದೇನೋ ಗೊತ್ತು ಅನ್ನಂಗೆ ಓದ್ತೀರಾ. ಇಲ್ಲಾಂದ್ರೆ ಹೊಸದಾಗಿ ತಿಳ್ಕೊಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ NCERT ಓದಿ ಆಥರ್ ಬುಕ್ಕಿಗೆ ಹೋಗಿ. ನೆಕ್ಸ್ಟ್ CSAT. ಸೊ ಇದನ್ನೆಲ್ಲ ಡೆವಿಲ್ ಥರ ನೋಡ್ತಾರೆ, ಏನೋ ಅದೇ ರೀತಿ ಅನ್ಕೋಬೇಡಿ, ಈಸಿಯಾಗಿ ಮಾಡಿ. ನಾನು ಫಸ್ಟ್ ಅಟೆಂಪ್ಟಲ್ಲೇ ಆ್ಯಕ್ಚುಲಿ 40 ಕ್ವಶನ್ಸ್ಗೆ ಕರೆಕ್ಟ್ ಮಾಡಿದ್ದೆ. ಸೊ CSATನ ಯಾವುದೂ ಟಫ್ ಅಂದ್ಕೋಬೇಡಿ. ನಾನು ಫಸ್ಟ್ ಅಟೆಂಪ್ಟಲ್ಲೇ ಅಷ್ಟು ಕರೆಕ್ಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಎಲ್ಲದಕ್ಕೂ ಪ್ರಾಕ್ಟೀಸ್ ಬೇಕು, ಪ್ರಿಪರೇಷನ್ ಕನ್ಸಿಸ್ಟೆನ್ಸಿ ಆಗಿರಬೇಕು. ಆ್ಯಂಡ್ ಯಾವಾಗಲೂ ನಮ್ಮ ಮೈಂಡ್ ಸ್ಟೇಬಲ್ ಆಗಿ ನಮ್ಮ ಗೋಲ್ ಕಡೆಗಿದ್ರೆ ಯಾವುದೂ ಕೂಡ ಕಷ್ಟ ಆಗಲ್ಲ. ಸೊ CSATಗೆ ನಾನು ಹೇಳೋದು ಡಾಕ್ಟರ್ RS ಅಗರ್ವಾಲ್ ಬುಕ್ಕು. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರಿಪೀಟೆಡ್ ಕ್ವಶನ್ಸ್ ಬರ್ದಲೇ ಇರ್ಬೋದು, ಆದರೆ ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಈ ಸಲ KAS ಅಲ್ಲಿ UPSC ಲೆವೆಲ್ಗೆ ಕೇಳಿದ್ರು ಅಂತೀರಾ, ಆ್ಯಂಡ್ ನೆನ್ನೆ PSI ಎಕ್ಸಾಮ್ಗೆ UPSC ಲೆವೆಲ್ಗೆ ಕೇಳಿದ್ರು ಅಂತೀರಾ. ಬಟ್ UPSC ಲೆವೆಲ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಮೃಣಾಲ್ ಸರ್ದು ಏನು ಬುಕ್ ಇದೆ ಅಲ್ವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು, ಅದು ನಾನು ಹೋದ ವರ್ಷ ತೊಗೊಂಡಿದ್ದೆ. ಸೊ 29 ಇಯರ್ಸ್ ತೊಗೊಂಡಿದ್ದೆ, 30 ಇಯರ್ಸ್ ಬಂದೆ. ತುಂಬಾ ಚೆನ್ನಾಗಿದೆ, ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳೋದು, ಯಾವಾಗಲೂ UPSCನ ಟಾಪ್ ಬುಕ್ಸ್ಗಳು NCERT ಬುಕ್ಸೇ. ನೀವು NCERT ಮುಗಿಸ್ಕೊಂಡು ಇದಕ್ಕೆ ಹೋಗಿ. ಸೊ UPSC ತುಂಬ ಈಸಿ. ಯಾವ ರೀತಿ ಅಂತ ಅಂದರೆ ನಾವು ಫಸ್ಟ್ ನಾನು ಹೇಳಿದ್ನಲ್ವ, ನಾವು ಇವತ್ತಿಂದಾನೇ ಕನಸು ಕಾಣೋಣ. ಜಸ್ಟ್ IAS ಆ್ಯಂಡ್ ನಮ್ಮ ಹೆಸರು ಈ ರೀತಿ ಕನಸು ಕಾಣ್ಕೊಂಡು ಹೋಗೋಣ. ನಮಗೇನೂ ಕಷ್ಟ ಆಗಲ್ಲ. ನಮಗೇನಾದರೂ ಒಂದು ಇಷ್ಟವಾಗಿರೋದು ನಮಗೆ ಸಿಗಬೇಕು ಅಂದರೆ ನಾವು ಅದನ್ನು ಕಷ್ಟಪಟ್ಟಾದರೂ ನಾವು ಅದನ್ನು ಪಡ್ಕೊತೀವಲ್ವ. ಸೊ ಆ ಥರ UPSC ನೋಡೋಣ. ನಿಜವಾಗ್ಲೂ ಕಷ್ಟ ಆಗಲ್ಲ. ನಾನು ಹೇಳ್ದಷ್ಟು ಫಾಲೋ ಮಾಡಿ ಈ ಬುಕ್ಸ್ನ ಓದಿ. ಸೊ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುವಂಥ ಬುಕ್ಸ್ಗಳು, ನಾನು ರೆಫರ್ ಮಾಡ್ತಿರೋದು ಬುಕ್ಸ್ಗಳು ಆ್ಯಂಡ್ ನಾನು ಪ್ರಿಫರ್ ಮಾಡುವಂಥ ಬುಕ್ಸ್ಗಳು. ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಿಮ್ಮೆಲ್ಲರ ಸಪೋರ್ಟ್ ಹಾರೈಕೆ ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ನಮ್ಮ ಈ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.